ಯಾರಿಗಾದ್ರೂ ನಿಮ್ಮ ಕನಸು ಅಸಾಧ್ಯ, ಇದು ಸಾಧ್ಯವಿಲ್ಲ, ನಿಮ್ಮ ಈಗಿನ ಪರಿಸ್ಥಿತಿಗೆ ತಕ್ಕಂತೆ ಆ ಕನಸಾಗ್ಬೋದು, ನಿಮ್ಮ ಗೋಲ್ ಆಗ್ಬೋದು, ಈಡೇರಲ್ಲ, ಅದು ನನ್ನಿಂದ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ಈ ಸ್ಟೋರಿನ ಒಂದ್ಸತಿ ಕೇಳಿ. ರಾಜೇಶ್ ಎಂಬ ಯುವಕನಿಗೊಂದು ದೊಡ್ಡ ಕನಸು ಇತ್ತು, ತನ್ನದೇ ಆದ ಉದ್ಯಮವನ್ನು ಪ್ರಾರಂಭಿಸುವುದು. ಆದರೆ ಆತನಿಗೆ ಸಾಕಷ್ಟು ಹಣ ಮತ್ತು ಬೆಂಬಲವೇ ಇರಲಿಲ್ಲ. ಆದರೆ ಆತನು ಒಂದು ವಿಷಯದಲ್ಲಿ ದೃಢನಿಶ್ಚಯ ಇದ್ದ. ಆತನು ತನ್ನ ಕನಸು ನಿಜವಾಗಿಯೂ ಸಾಧಿಸಬಲ್ಲನೆಂಬ ವಿಶ್ವಾಸವಿತ್ತು. ಪ್ರತಿದಿನ ಮುಂಜಾನೆ ರಾಜೇಶ್ ತನ್ನ ಕನಸಿನ ದೃಶ್ಯವನ್ನು ಮನಸ್ಸಿನಲ್ಲಿಯೇ ಧ್ಯಾನ ಮಾಡುತ್ತಿದ್ದ. ಆತನು ತನ್ನ ಉದ್ಯಮದ ಯಶಸ್ಸಿನ ಪ್ರತಿಯೊಂದು ಹಂತವನ್ನು ತನ್ನ ಮನಸ್ಸಿನಲ್ಲಿ ದೃಶ್ಯಗಳಂತೆ ನೋಡುತ್ತಿದ್ದ. ಧೈರ್ಯವಂತನಾಗಿ ಆತನು ತನ್ನ ಉತ್ಸಾಹವನ್ನು ಉಳಿಸಿಕೊಂಡ. ಎಷ್ಟೇ ತೊಡಕುಗಳು ಎದುರಾಗಲಿ ಆತನು ತನ್ನ ದೃಷ್ಟಿಯನ್ನು ಬದಲಾಯಿಸಲಿಲ್ಲ. ಕಠಿಣ ಪರಿಶ್ರಮದೊಂದಿಗೆ ಮುಂದುವರಿಯುತ್ತಾನೆ. ತನ್ನ ಕನಸು ತುಂಬ ಹತ್ತಿರದಲ್ಲಿಯೇ ಇದೆ ಎಂಬ ಭಾವನೆ ಅವನಿಗೆ ಸದಾ ಶಕ್ತಿ ನೀಡುತ್ತಿತ್ತು. ಕೆಲವು ತಿಂಗಳುಗಳಲ್ಲೇ ಅವನ ದುಡಿಮೆ ಫಲ ನೀಡಿತು. ಆತನು ಚಿಕ್ಕ ಉದ್ಯಮವನ್ನು ಪ್ರಾರಂಭಿಸಿದ. ಜಾಗೃತಿ, ನಿರಂತರ ಪರಿಶ್ರಮ ಮತ್ತು ದೃಢವಿಶ್ವಾಸದೊಂದಿಗೆ ಉದ್ಯಮವು ದಿನದಿಂದ ದಿನಕ್ಕೆ ಯಶಸ್ಸಿನ ಹಾದಿಯಲ್ಲಿ ಸಾಗಿತು. ಇವತ್ತು ರಾಜೇಶ್ ಒಂದು ದೊಡ್ಡ ಉದ್ಯಮಿ ಮತ್ತು ಅವನ ಉದ್ಯಮ ಅನೇಕರಿಗೆ ಪ್ರೇರಣೆಯಾಗಿದೆ. ರಾಜೇಶ್ ಅವನ ಕನಸನ್ನು ಅವನು ನನಸು ಮಾಡ್ಕೋಬೇಕಂದ್ರೆ ಏನು ಮಾಡ್ದ ಅಂತ ಈ ಸ್ಟೋರಿಲಿ ನೀವೆಲ್ಲರೂ ಕೇಳಿದ್ದೀರ ಫ್ರೆಂಡ್. ಎಸ್, ಮ್ಯಾನಿಫೆಸ್ಟೇಷನ್. ಅವನು ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡ್ತಿದ್ದ. ಆ ಧ್ಯಾನದಲ್ಲಿ ಆಲ್ರೆಡಿ ಎಲ್ಲ ನಿಜ ಆಗಿದೆ ಅನ್ನೋ ಥರ ಪ್ರತಿಯೊಂದನ್ನು ವಿಡಿಯೋ ಥರ ನೋಡ್ತಾ ಇದ್ದ. ಅವನ ಕಣ್ಮುಂದೆ ಯಾವುದೋ ಒಂದು ವಿಡಿಯೋ ಪ್ಲೇ ಆಗ್ತಿದೆಯೇನೋ ಅನ್ನೋ ಥರ ಅದನ್ನು ನೋಡ್ತಾ ಇದ್ದ. ಒಂದಿನ ಅದು ನಿಜ ಆಯಿತು. ಹೀಗೆ ನಾವು ಕೂಡ ನಮ್ಮ ಯಾವ ಕನಸನ್ನು ಬೇಕಾದರೂ ನನಸು ಮಾಡ್ಕೋಬೋದು. ನಾವು ನಮ್ಮನ್ನು ನಂಬಬೇಕು, ಯೂನಿವರ್ಸ್ನ ನಂಬಬೇಕು. ಆಗ ಖಂಡಿತವಾಗ್ಲೂ ನಾವು ಇಷ್ಟಪಡೋ ಕೆಲಸನ ನಾವು ಮ್ಯಾನಿಫೆಸ್ಟ್ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಸ್ಟೋರಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.